ಸ್ನೇಹಿತರೆ, ಇವತ್ತು ನಾವು ಪಾರ್ಕ್ ಪ್ಲಸ್ ಆ್ಯಪ್ನಲ್ಲಿ ಯಾವ ರೀತಿ ಅಕೌಂಟನ್ನು ಆಕ್ಟಿವೇಟ್ ಮಾಡ್ಕೋಬೇಕು ಮತ್ತು ಯಾವ ರೀತಿ ನಮ್ಮ ಒಂದು ವೆಹಿಕಲ್ ಮೇಲೆ ಇರುವಂಥ ಚಾಲನನ್ನು ಅಲ್ಲಿ ಚೆಕ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ಪಾರ್ಕ್ ಪ್ಲಸ್ ಆ್ಯಪ್ನ ನಾನು ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ರೀತಿ ಪ್ರೊಸೆಸ್ ಇದೆ ಅಂತ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಪಾರ್ಕ್ ಪ್ಲಸ್ ಆ್ಯಪ್ನಲ್ಲಿ ನಮ್ಮ ಒಂದು ಯಾವುದೇ ವೆಹಿಕಲ್ನ 2 ವೀಲರ್ ಇರ್ಬೋದು, 4 ವೀಲರ್ ಇರ್ಬೋದು, ಯಾವುದೇ ವೆಹಿಕಲ್ ಮೇಲೆ ಆಗಿರುವಂಥ ಚಾಲನ್ಗಳನ್ನು ನಾವು ಚೆಕ್ ಮಾಡ್ಕೋಬಹುದು. ನಾನೀಗ ಆ್ಯಪ್ನ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ಇಲ್ಲಿ ಮೊದಲ ಬಾರಿ ನಾನು ಆಕ್ಟಿವೇಟ್ ಮಾಡ್ತಾ ಇದ್ದೀನಿ, ಯಾವ ರೀತಿ ನಮಗೆ ಏನೇನು ಡೀಟೇಲ್ಸ್ನ ಹಾಕಬೇಕಾಗುತ್ತೆ ಅಂತ ನೋಡೋಣ. ಇಲ್ಲಿ ಪಾರ್ಕ್ ಪ್ಲಸ್ ಆ್ಯಪ್ನ ಈ ರೀತಿ ಓಪನ್ ಮಾಡ್ಕೋತೀನಿ. ಓಪನ್ ಮಾಡಿದ ನಂತರದಲ್ಲಿ ಸೈನ್ ಇನ್ ವಿತ್ ಫೋನ್ ನಂಬರ್ ಅಥವಾ ಸೈನ್ ಇನ್ ಆ್ಯಸ್ ಕಂಟಿನ್ಯೂ ಆ್ಯಸ್ ಗೆಸ್ಟ್ ಅಂತ 2 ಆಪ್ಷನ್ಸ್ ಇದೆ. ನಾನು ಫೋನ್ ನಂಬರ್ ಮೂಲಕ ಸೈನ್ ಇನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಫೋನ್ ನಂಬರ್ ಮೂಲಕ ಸೈನ್ ಇನ್ ವಿತ್ ಫೋನ್ ನಂಬರ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಸೈನ್ ಇನ್ ವಿತ್ ಫೋನ್ ನಂಬರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಫೋನ್ ನಂಬರ್ನ ಹಾಕಬೇಕಾಗುತ್ತೆ. ಫೋನ್ ನಂಬರ್ನ ಹಾಕಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಅಂತ ನಾನು ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಒಂದು ವೆರಿಫಿಕೇಶನ್ ಕೋಡ್ ಅನ್ನೋದು ನಮ್ಮ ನಂಬರ್ಗೆ ಬರುತ್ತೆ. ಬಂದ್ಬಿಟ್ಟು ಆಟೋಮೆಟಿಕ್ಕಾಗಿ ವೆರಿಫೈ ಆಗಿಬಿಟ್ಟು ನಮ್ಮ ಅಕೌಂಟ್ ಅನ್ನೋದು ಲಾಗಿನ್ ಆಗುತ್ತೆ. ನೋಡ್ಬೋದು, ಈ ರೀತಿ ಲಾಗಿನ್ ಆಗಿದೆ. ಈ ರೀತಿ ಸ್ವಲ್ಪ ವೇಟ್ ಮಾಡಿದ ನಂತರದಲ್ಲಿ ನಮ್ಮ ಒಂದು ಅಕೌಂಟ್ ಅನ್ನೋದು ಸಂಪೂರ್ಣವಾಗಿ ಈ ರೀತಿ ಓಪನ್ ಆಗುತ್ತೆ. ಓಪನ್ ಆದ ನಂತರದಲ್ಲಿ ಇಲ್ಲಿಂದ ನಾವು ಹಲವಾರು ಸೇವೆಗಳನ್ನ ಆಕ್ಸೆಸ್ ಮಾಡಬಹುದು. ಇಲ್ಲಿ ಮೇಲ್ಗಡೆ ನೋಡ್ಬೋದು ಫಾಸ್ಟ್ಯಾಗ್ ಇದೆ, ಬೈ ಪೆಟ್ರೋಲ್ ಅಂತ ಇದೆ, ಚಾಲನ್ ಅಂತ ಇದೆ, ಇಲ್ಲಿ ಕಾರ್ ಸರ್ವಿಸ್ ಅಂತ ಇದೆ. ಈಗ ನಾನು ಚಾಲನನ್ನು ಚೆಕ್ ಮಾಡ್ಕೋಬೇಕಂದ್ರೆ ಇಲ್ಲಿ ಚಾಲನ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ನಮ್ಮ ವೆಹಿಕಲ್ ಮೇಲೆ ಇರುವಂಥ ಚಾಲನ್ಗಳನ್ನ ನಾವು ನೋಡ್ಬೇಕಂದ್ರೆ ಚಾಲನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಒಂದು ವೆಹಿಕಲ್ ನಂಬರ್ನ ಹಾಕಬೇಕಾಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಎಂಟರ್ ವೆಹಿಕಲ್ ನಂಬರ್, ಚೆಕ್ ಯುವರ್ ಚಾಲನ್ ಆ್ಯಂಡ್ ಪೇ ವಿತ್ ಪಾರ್ಕ್. ಅಂದರೆ ಪಾರ್ಕ್ ಪ್ಲಸ್ ಅಂದರೆ ನಾವು ಚಾಲನನ್ನು ಇಲ್ಲಿಂದ ಪೇಮೆಂಟ್ ಕೂಡ ಮಾಡಬಹುದು. ಇಲ್ಲಿ ನಮ್ಮ ಒಂದು ನಂಬರ್ನ ಹಾಕಬೇಕಾಗುತ್ತೆ, ವೆಹಿಕಲ್ ನಂಬರ್ನ ಸಂಪೂರ್ಣವಾಗಿ. ಇಲ್ಲಿ ನೋಡಿ, ಆಲ್ರೆಡಿ ನಾನು ಒಂದು ವೆಹಿಕಲ್ನ ಚೆಕ್ ಮಾಡಿದ್ದೀನಿ. ನಂತರದಲ್ಲಿ ಇಲ್ಲಿ ಈ ರೀತಿ ನಮ್ಮ ಒಂದು ವೆಹಿಕಲ್ ನಂಬರ್ನ ಸಂಪೂರ್ಣವಾಗಿ ಹಾಕಬೇಕಾಗುತ್ತೆ. ಹಾಕಿಬಿಟ್ಟು ಸರ್ಚ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಸ್ವಲ್ಪ ಇಲ್ಲಿ ವೇಟ್ ಮಾಡಬೇಕಾಗುತ್ತೆ. ರೀಟ್ರೈವಿಂಗ್ ಚಾಲೆಂಜ್ ಫ್ರಮ್ ಎಕ್ಸ್ಟರ್ನಲ್ ಸರ್ವರ್ಸ್ ಅಂತ ಬರ್ತಾ ಇದೆ. ಸ್ವಲ್ಪ ವೇಟ್ ಮಾಡಿದ ನಂತರದಲ್ಲಿ ನಮ್ಮ ವೆಹಿಕಲ್ ಮೇಲೆ ಇರುವಂಥ ಚಾಲನ್ಸ್ಗಳನ್ನ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನೋಡ್ಬೋದು ಪೆಂಡಿಂಗ್ 0, ಯಾವುದೇ ರೀತಿಯಲ್ಲಿ ಚಾಲನ್ ಇಲ್ಲ ಅಂತ ಹೇಳ್ತಾ ಇದೆ. ಈ ಕಡೆಗೆ ಪೇಡ್ ಅಂದರೆ ನೀವು ಪೇ ಮಾಡಿರುವಂಥ ಚಾಲನ್ಸ್ಗಳು ಕೂಡ ಬಂದಿರುತ್ತೆ. ಈ ರೀತಿ ನಾವು ಪಾರ್ಕ್ ಪ್ಲಸ್ ಆ್ಯಪ್ನಲ್ಲಿ ನಮ್ಮ ವೆಹಿಕಲ್ ಮೇಲೆ ಇರುವಂಥ ಚಾಲನ್ಸ್ಗಳನ್ನ ಚೆಕ್ ಮಾಡ್ಕೋಬೋದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಏನೋ ಸಮಸ್ಯೆಗಳು, ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ. ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.